बेळगाव जिल्ह्यातील कित्तूर तालुक्यातील हिरेनंदीहळ्ळी गावामध्ये एका व्यक्तीची क्रूरपणे हत्या केल्याची घटना उशिरा उघडकीस आली आहे. कलमेश कोटी वय 50 असं हत्या झालेल्या व्यक्तीचं नाव आहे. गावाच्या बाहेरील मक्याच्या शेतात 4 दिवसांपूर्वी धारदार शस्त्राने वार करून त्याची हत्या करण्यात आली असून त्यानंतर गुप्तांग कापून आरोपी फरार झाल्याचे प्राथमिक तपासात समोर आले आहे. घटना समोर येताच गावात भीतीचं वातावरण निर्माण झालं आहे. तुमकुर येथे होम केअर कामात असलेले कलमेश सुमारे 10 दिवसांपूर्वी गावी परतले होते. ते आपल्या वृद्ध आईसोबत राहत होते. ನಾವು ಮೊನ್ನೆ ಹೊಲಕ್ಕೆ ಹೋದಾಗ ನಿನ್ನೆ ಮಧ್ಯಾಹ್ನ ಹೊಲಕ್ಕೆ ಹೋದಾಗ ಅದು ಸ್ಮೆಲ್ ಬರೋದಿತ್ತು. ಏನಂತ ಹೋಗಿ ನೋಡಿದಾಗ ಡೆಡ್ ಬಾಡಿ ಇತ್ತು. PSI ಸಾಹೇಬ್ರಿಗೆ ಇದು ಬಂದು ನೋಡಿದ್ರು. ಈಗ ಅದ ಊರಾಗ ಒಬ್ಬ ಮಿಸ್ಸಿಂಗ್ ಆಗಿದ್ದಾನೆ. 6 ದಿನ ಅದು ಮಿಸ್ಸಿಂಗ್ ಆಗಿದೆ. ಅವನೇ ಇರ್ಬೋದು ಅಂತೇಳಿ ಕೆಲಸ ನಮ್ಮ ಅನುಮಾನ. ಅದನ್ನ ಅವ್ರು ಈಗ ಒಂದು 4 ದಿನ ಆಗಿರ್ಬೋದು. ಸೋಮವಾರದಾಗ ಇರ್ಬೋದು. ನನಗೆ ಸಂಡೇ ಅಥವಾ ಮಂಡೇ. ಮಿಸ್ಸಿಂಗ್ ಆದವ್ರು ಹಿರೇನಂದೇಳಿ ಅಂತೇಳಿ ಕಲ್ಮೇಶ್ ಕೋಟಿ ಅಂತೇಳಿ ಅವನು 6 ದಿನದಿಂದ ಮಿಸ್ಸಿಂಗ್ ಅದಾನ. ಅವ್ನು ಫೋನು ಸ್ವಿಚ್ ಆಫ್ ಐತೆ. ಅವನೇ ಇರ್ಬೋದು ಅಂತೇಳಿ ಗ್ಯಾಸ್ ಅಷ್ಟೇ. ಹೌದಲ್ಲೋ ಕನ್ಫರ್ಮ್ ಇಲ್ಲ. ಅದು ಮುಂದಿಂದ ಇವ್ರು ಹೇಳ್ತಾರೆ ಸಾಹೇಬ್. ಅವ್ರು ಹಾಸನದಾಗ ಏನೋ ಹಾಸ್ಪಿಟಲ್ದಾಗಿತ್ತು. ಈ ರೋಗಿಗಳು ಸೇವಾ ಮಾಡ್ತಾರೆ ಅಲ್ಲಿ. ಶೂಟಿಗೆ ಬಂದಿದ್ದೆ ಒಂದು ವಾರ ರಜಾ ಹಾಕಿ. ಅದು ಹಿರೇನಂದೇಳಿ ಹೆಂಗೆ ರೀ ಸುಟ್ಟಿಲ್ರಿ ಅದನ್ನ ಹಂಗೆ ತೊಗೊಂಬಂದು ಹೋಗೋದಾರಲ್ಲಿ. ಇಲ್ಲಿ ಏನೋ ಕಚ್ಚದಾವು ಪಂಕಿ ಅದು ಹಾಕಿದ್ದು ತಂದು ಹೋಗೋದಾರ ಕೊಳತತ್ತದಲ್ಲ ಹುಳ ಅದು ಹೆಂಗಿದೆ ನೋಡ್ರಿ. ಬೇರೆ ಕಡೆ ಇದು ಮಾಡಿ ತಂದಲ್ಲಿ ಅಲ್ಲಿ ಹೋಗೋದ ಹೊಲ್ದಾಗ ಹಾಕಿದಾರೆ ಅಷ್ಟೇ. ಕೊಳತತ್ತು ಮಕಾದು ಏನೂ ಕಾಣೋ ಆಗೈತೆ ರೀ. ಅವ್ರ ಮಿಸ್ಸಸ್ ಬೇರೆ ಊರಾಗಿರ್ತಾರೆ. ಅವ್ರ ಮಿಸ್ಸಸ್ ಬೇರೆ ಊರಾಗಿರ್ತಾರೆ. ಅವ್ರಿಗೆ ಡಿವೋರ್ಸ್ ಆದಂಗೆ ಏನ ಅದ 10 ವರ್ಷ ಅದು ಡಿವೋರ್ಸ್ ಆಗಿ ಅಲ್ಲಿರ್ತಾರೆ ಅವ್ರ ಊರು. ಒಂದು ವಯಸ್ಸು 53 54 ಇರ್ಬೋದು. ಮಕ್ಕಳಿಬ್ಬರು, ಒಬ್ಬ ಹುಡುಗ ಒಬ್ಬ ಹುಡುಗಿ. ಇಲ್ಲ ಅವ್ರ ತಾಯಿಯವ್ರ ಜೊತೆ ಇರ್ತಿದ್ದ. ಇಲ್ಲ ಅವ್ನ ಜೋಡಿ ಯಾರೂ ಇಲ್ಲ ಎಲ್ಲ ಅವ್ರ ತಾಯಿ ಜೋಡಿನೇ ಇರ್ತಾರೆ ಅವ್ರ ಮಕ್ಕಳು. ಹಾಂ ಬಂದು ಒಂದು 10 ದಿನ ಆಗಿತ್ತು ಊರಿಗೆ ಬಂದ. ಅಲ್ಲ ಅವ ಹೌದು ಅನ್ನೋದು ಕನ್ಫರ್ಮ್ ಬೇಕಲ್ಲ ನೀವು ಕೇಳತ್ತೀರಿ. ಅದು ಏನು ಗೊತ್ತಿಲ್ಲ ಸರ್. ಇನ್ನು ಅದು ಹಂಗೆ ಹೇಳಕ್ಕೆ ಬರುತ್ತೆ ನಮಗೆ. ಅವ್ರ ತಾಯಿ ಅದ चंद्रशेखर. 10 वर्षांपूर्वी पत्नीपासून विभक्त झाल्याचे सांगितले जाते. हत्येची माहिती मिळताच पत्नी व मुलगा गावात दाखल झाले आहेत. ಪುಣ್ಯ ಉಂಟಿಲ್ಲ ಸರ್. ಯಾವಾಗಲೂ 24 ತಾಸು ಬರೀ ಕುಡಿದು ಹೊಡಿದು ಹೊರಗೆ ಹಾಕೋದು ನಮ್ಮನ್ನು. ಬಟ್ ನಮ್ಮನ್ನು ನನ್ನ ಮದುವೆಯಾಗಿ ಒಂದು 30 ವರ್ಷ ಆತ ಬಂದು ಸರ್. ನಾನು 10 ವರ್ಷ ಆಯ್ತು ನನ್ನ ತವ್ರ ಮನ್ಯಾಗ ಉಳಿದು. ಎಲ್ಲರೂ ನನ್ನ ಅಂತಮ್ಮಗಳೆಲ್ಲರೂ ಹಿಡ್ಕೊಂಡು ನನ್ನ ಜೀವನ ಮಾಡಿಸಿದ್ರು. ಬರೀ ಕುಡಿದು ಹೊರಗೆ ಹಾಕೋದು ಹೊಡಿಯೋದು ಇದೇ ಮಾಡ್ತಿದ್ರು ಅವ್ರು ನನಗೆ. ನನಗೆ ಫೋನೇ ಮಾಡಿಲ್ಲ ಸರ್. ಕಾಂಟ್ಯಾಕ್ಟ್ ಇರಲೇ ಇಲ್ಲ ಸರ್. ಅವ್ರ ಜೊತೆಗೆ ಇದ್ರು ಸರ್. ನನ್ನ ಜೊತೆ ಕಾಂಟ್ಯಾಕ್ಟೇ ಇಲ್ಲ. ಇಲ್ಲ ಸರ್, ಡೈವರ್ಸ್ ಏನಿಲ್ಲ. ಇದ್ದಾರೆ ನಮ್ಗೆ ಇಲ್ಲಿ ನೋಡ್ರಿ, ನಮ್ಮ ತಂದೆ ಇದ್ದಾರೆ ಇಲ್ಲಿ, ಕೇಳಿ ನಾವು ಅವ್ರ ಹತ್ರ ಕೇಳ್ರಿ. ಏನಿಲ್ಲ ಸರ್, ಅವ್ರು ಅದೇ ಈ ಥರ ಹಿಂಸೆ ಕೊಡ್ತಾ ಇದ್ರು. ನಾನು ಅದಕ್ಕೆ ತವ್ರ ಮನೆಗೆ ಹೋಗಿ ಉಳ್ಕೊಂಡೆ ಸರ್. ಅಲ್ಲೇ ತವ್ರ ಮನ್ಯಾಗ ಮಗಳು ಮದುವೆ ಮಾಡಿದೆ. ಎಲ್ಲ ಮಕ್ಕಳು ಸಣ್ಣವರಿದ್ದರು. ಆವಾಗ ಕರ್ಕೊಂಡೋಗಿ ಜೀವನ ಮಾಡಿದೆ. ಈ ಮಕ್ಕಳು ಈ ಮಟ್ಟಕ್ಕೆ ಆಯ್ತು. ಮಗಳು ಮದುವೆ ಮಾಡಿಕೊಟ್ಟೆ. ಇಲ್ಲ ಸರ್, ಯಾರ ಮೇಲೆ ಡೌಟ್ ಇಲ್ಲ. ಇವ್ರು ಇಲ್ಲ ಸರ್, ನಾವಲ್ಲಿ ಯಾರ ಮೇಲೆ ಯಾಕೆ ಡೌಟ್ ಬಿಡೋದು ಸರ್? ಇಲ್ಲ ಸರ್. ಆಸ್ತಿ ಇಲ್ಲ ಸರ್, ನಮ್ಮ ರಟ್ಟಿನ ಆಸ್ತಿ. ಹೀಗಾಗಿ ದುಡ್ಕೊಂಡು ಜೀವನ ಮಾಡೇನು ಸರ್ ಇಲ್ಲಿ ಮಠ. ಆದರೂ ಅತ್ತೆ, ಹೌದು ಅತ್ತೆ ಇದ್ರು ಸರ್. ಆದರೆ ಅದೇ ತಂದೆ ತಾಯಿನೂ ನೋಡ್ತಿರ್ಲಿಲ್ಲ ಸರ್. ಅವರು ಹೆಂಡ್ರ ಮಕ್ಕಳು ನೋಡ್ತಿರ್ಲಿಲ್ಲ. ಅವ್ರು ದುಡಿಯೋದು, ಅವ್ರು ಕುಡಿಯೋದು. ಯಾರು ಸರ್? ಇವರು ಇಲ್ಲೇ ಊರಾಗಿದ್ರು ಸರ್. ಅವ್ರು ಎಲ್ಲ ತುಮಕೂರಲ್ಲಿ ಏನೋ ಇರ್ತಿದ್ರಂತೆ ಕೆಲಸಕ್ಕೆ. 10 ವರ್ಷ ಬಂದು ಎಲ್ಲೂ ಭೇಟಿನೇ ಆಗಿಲ್ಲ. ನಿಮ್ಗೆ ಮನೆಗೆ ಅದು ಬರ್ತಿರ್ಲಿಲ್ಲ ಅವರು? ಇಲ್ಲ ಸರ್, ಬರೋದೇ ಇಲ್ಲ. ಅಷ್ಟು ಕಠಿಣ ಇದ್ರು ಅವರು. ನನ್ನ ಹೆಸರು ಕಸ್ತೂರಿ. ಏನಿಲ್ಲ ಸರ್. ಏನು ಸರ್, ಇದು ಬಾಡಿ ನಮ್ಮ ಅಪ್ಪನ ಸರ್. ಅದು ವಾಪಸ್ ಅದು ನಾವು ಬೇರೆ ಕಡೆ ಕೆಲಸ ಮಾಡ್ತಿದ್ವಿ ಸರ್. ಅದೇನಾಗಿದ್ದು ಗೊತ್ತಿಲ್ಲ ಸರ್. ಅದು ಪೊಲೀಸರಿಗೆಲ್ಲ ಇದು ಮಾಡಿವಿ ಸರ್, ಇನ್ಫಾರ್ಮೇಷನ್ ತಿಳಿಸಿವಿ. ಅವರೆಲ್ಲ ಕ್ರಮ ತೊಗೊಂತಾನೆ ಅಂತ ಹೇಳ್ಯಾರ ಸರ್.
ತೆಗಿಬೋದು ಸರ್. ವಯಸ್ಸು ಹಾಂ ಸರ್. ಅಂದರೆ ಯಾವಾಗಿಂದ ಅವರು ಇದಾಗಿದ್ರು ಸರ್ ಮನೆ ಅಪ್ಪ ಅಮ್ಮ ಎದ್ರ ಸಂಬಂಧ ಡಿವೈಡ್ ಆಗಿದೆ? ಹಾಂ ಸರ್. ಅವ್ರು ಒಂದು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ದೆ ರೀ, ಒಂದು 10-12 ವರ್ಷ ಸರ್. ನಮ್ಗೆ ಅಪ್ಪಾರಿಗೆ ಏನೇ ನಡುವೆ ಚಲೋ ಇದ್ದೀವಿ ಸರ್ ನಾವು, ಏನು ನಮ್ಗೆ ಅವ್ರಿಗೆ ಏನು ತೊಂದರೆ ಇಲ್ಲ, ಏನಿಲ್ಲ ಸರ್. ಅವರು ಬೇರೆ ಕಡೆ ಕೆಲಸ ಮಾಡ್ತಿದ್ದೆ ಸರ್. ಈಗ ಜಾತ್ರೆ ಇದೆ ಅಂದರೆ ಊರಿಗೆ ಬಂದಿದ್ರು ಸರ್. ಬಂದಮೇಲೆ ಇದು ಈ ಥರ ಆಗೈತೆ ಅಂತ ಸರ್. ನಾವು ಬೇರೆ ಕಡೆ ಕೆಲಸ ಮಾಡ್ತೀವಿ ಸರ್. ಏನು ಕೆಲಸ ಮಾಡ್ತೀರಿ ಸರ್? ಸರ್ ನಾನು ಹೋಟೆಲ್ನಾಗ ಕೆಲಸ ಮಾಡ್ತೀನಿ ಸರ್. ಪಪ್ಪಾರಲ್ಲಿ ತುಮಕೂರಲ್ಲಿ ಒಂದು ಕೆಲಸ ಮಾಡಿದ್ರು ಸರ್. ಪೇಷಂಟ್ ನೋಡ್ತಿದ್ರು ಸರ್. ಹಾಂ ಸರ್. ಏನು ಪ್ರಾಬ್ಲಮ್ ಆಗಿದೆ? ಏನು ಸರ್? ಏನು ಇನ್ನೂ ಏನು ಗೊತ್ತಿಲ್ಲ ಸರ್. ಆಗ್ತಿದ್ರು ಅವ್ರ ಹಾಂ ಸರ್. ನಿಮಗೆ ಬಂದು ಭೇಟಿದು ಆಗ್ತಿದ್ರು? ಇಲ್ಲ ಸರ್. ಹಾಂ, ಊರಿಗೆ ಅದು ಹಿಂಗೆ ಬಂದು ಹೋಗಿದ್ದು ಸರ್. ಹಾಂ, ಮಾತಾಡ್ತಿದ್ರು ಅಷ್ಟೇ ಸರ್. ಮತ್ತು ನಮ್ಮ ಅವರ ನಡುವೆ ಏನು ಇದ್ದಿದ್ದಿಲ್ಲ ಸರ್. ಅದು ಏನಾಗೈತೆ ಅಂತ ಗೊತ್ತಿಲ್ಲ ಸರ್. ಪೊಲೀಸರಿಗೆ ಹೇಳಿವಿ ಸರ್, ಕ್ರಮ ತೊಗೊಂತ ಹೇಳ್ಯಾರ. ನಿಮ್ಗೆ ಯಾರ ಮೇಲಾದರೂ ಡೌಟ್ ಇದ್ರೆ? ಯಾವಾಗ ಬಂದಿದ್ದು ಅವರು? ಏನು ಸರ್? ಈಗ ಕೆಲಸ ಮಾಡ್ತಾರಂದಿರಲ್ಲ ಹೊರಗೆ. ಈಗ ಒಂದು ಊರಿಗೆ ಬಂದು ಒಂದು 20 ದಿನ ಆಗಿರ್ಬೇಕು ಸರ್ ಅವ್ರು ಬಂದು. ಜಾಸ್ತಿ ನಮಗೇನು ಸರ್, ಏನೋ ಸ್ವಲ್ಪ ಡ್ರಿಂಕ್ಸ್ ಮಾಡಿದಾಗ ಅಷ್ಟೇ ಹಚ್ತಿದ್ರು, ಮಾತಾಡ್ತಿದ್ರು. ನಾವು ಅವ್ರು ಹ್ಞೂ ಪಾ ಆರಾಮತ್ತೀವಿ, ಹಾಂ ಅಪ್ಪ ನೀವು ಹೆಂಗೈತ್ರಿ, ನಾವು ಕೇಳ್ತಿದ್ವಿ, ಮಾಡ್ತಿದ್ವಿ, ಚಂದ ಇದ್ದೀವಿ ಸರ್ ನಾವು. ಬಂದಾಗ ಯಾವಾಗ ಫೋನ್ ಮಾಡಿದ್ರು ನಿಮಗೆ? ಹಾಂ ಸರ್. ಬಂದಾಗ ನಿಮಗೆ ಈಗ ಬಂದ್ಮ್ಯಾಗ ಸರ್ ಒಂದು ಊರಿಗೆ ಬಂದ್ಮೇಲೆ ಒಂದು 4 ದಿನ ಕಂಟಿನ್ಯೂ ಫೋನ್ ಮಾಡಿದ್ದೆ ಸರ್, ಮಾತಾಡಿದ್ದೆ ಸರ್. ಆಮ್ಯಾಗ ಒಂದು 10 ದಿನ ಸರ್ ಈಗ ಫೋನ್ ಮಾಡಿದ್ದಿಲ್ಲ ಸರ್ ಅವ್ರು ನಂಗೆ. ಹಾಂ, ಒಟ್ಟು ಫೋನ್ ಮಾಡಿದ್ದಿಲ್ಲ ಸರ್ ಅವ್ರು. ನೀವೇನು ಫೋನ್ ಮಾಡಿದ್ರಿ? ಏನು ಸರ್? ನೀವೇನು ಇಲ್ಲ, ಅವರಾಗಲೇ ಮಾತಾಡ್ತಿದ್ದೆ ಸರ್. ನಾನು ಕೆಲಸದಾಗಿದ್ದೆ ಸರ್. ಹಿಂಗಾಗಿ ನಾನು ಅವ್ರು ಫೋನ್ ಮಾಡಿದ್ದಿಲ್ಲ ಸರ್. ಆಮ್ಯಾಗ ನಂಗೆ ಹಿಂಗೆ ಆಗ್ತಪ್ಪ ಅಂತೇಳಿ ಇವತ್ತು ಸುದ್ದಿ ಬಂತು ಸರ್. ನಿಮಗೆ ಯಾರಾದ್ರ ಮೇಲೆ ಡೌಟ್ ಐತೇನು? ಏನು ಸರ್? ನಿಮ್ಗೆ ಯಾರ ಮೇಲೆ ಡೌಟ್ ಐತೆ? ಇಲ್ಲ ಸರ್, ನಾನು ಇಲ್ಲಿ ಕೆಲಸ ಮಾಡೋನು ಸರ್. ಊರಾಗ ಅಲ್ಲಿ ಏನೇನಾಗೈತಿ ಏನು ಹಕ್ಕಿಗತಿ ಗೊತ್ತಿಲ್ಲ ಸರ್ ನಂಗೂ. ಇನ್ನೊಂದು ಸರ್, ನಾವು ಅಲ್ಲಿದ್ದು ನಾವು ಜೀವನ ಮಾಡಲ್ಲ ಸರ್, ಇಲ್ಲಿ ಇರ್ತಿದ್ವಿ ಸರ್. ನೀವು ಎಲ್ಲಿ ಕೆಲಸ ಮಾಡ್ತೀರಿ? ಸರ್ ನಾನು ಯಲ್ಲಾಪುರದಾಗ ಕೆಲಸ ಮಾಡ್ತೀನಿ. ಇಲ್ಲಿ ಬೆಳಗಾವಿದಾಗ? ಇಲ್ಲ ಯಲ್ಲಾಪುರ. ಹಾಂ ಸರ್. ಕನ್ಫರ್ಮ್ ಮಾಡ್ಕೊಂಡ್ರೆ? ಹಾಂ ಸರ್, ನಮ್ಮ ಅಪ್ಪನೇ ಸರ್. ಹಾಂ ಸರ್. ನಿಮ್ಗೆ ಲಾಸ್ಟ್ ಯಾವಾಗ ಭೇಟಿ ಆಗಿದ್ರು ಅವ್ರು? ಹಾಂ ಸರ್. ನಿಮ್ಗೆ ಲಾಸ್ಟ್ ಯಾವಾಗ ಭೇಟಿ ಆಗಿದ್ರು? ಏನು ಸರ್? ಲಾಸ್ಟ್ ನಾವು ಒಂದು ತಿಂಗಳ ಹಿಂದೆ, ಒಂದು 2 ತಿಂಗಳ ಹಿಂದೆ ಭೇಟಿಯಾಗಿತ್ತು ಸರ್. 2 ತಿಂಗಳು? ಹಾಂ ಸರ್, ಭೇಟಿಯಾಗಿದ್ದರು. ನನ್ನ ಸಿಕ್ಕಿರಣ. ಆಸ್ತಿ ಸಲುವಾಗಿ ಅದು ಏನಾದರೂ ಜಗಳ? ಇಲ್ಲ ಸರ್, ಆ ಥರ ಏನಿದ್ದಿಲ್ಲ ಸರ್ ನಮ್ಗೆ. ನಾವು ಏನು ಅದ್ರ ಸಂಬಂಧ ಏನಿಲ್ಲ ಸರ್. ಅವರು ನಮ್ಮ ಒಟ್ಟಿಗೆ ಚಂದ ಇದ್ರು ಸರ್. ನಾವು ಏನು ಆ ಥರ ಏನು ಅವ್ರಿಗೆ ಏನು ಇದನ್ನು ಮಾಡಿದ್ದಿಲ್ಲ ಸರ್, ಆಸಿ ಪಾಸಿ ಏನು ಅದ್ರ ಬಗ್ಗೆ ಏನೂ ಇಲ್ಲ ಸರ್. ಇದು ಆಸ್ತಿ ಎಷ್ಟಿದೆ ನೀವು? ಏನು ಸರ್? ಎಷ್ಟಿದೆ? 3 ಎಕರೆ ಹೊಲ ಆಯ್ತು ಸರ್. 3 ಎಕರೆ ಹೊಲ? ಹಾಂ ಸರ್. ಅಂದರೆ ಇನ್ನೂ ಆಸ್ತಿ ಏನು ಕೊಡಬೇಕಂತ ಕೇಳಿದ್ರು ಅಂತ? ಇಲ್ಲ ಸರ್, ಆ ಥರ ಏನಿಲ್ಲ ಸರ್. ಅದಕ್ಕೆಲ್ಲ ಏನಿದ್ದಿದ್ದಿಲ್ಲ ಸರ್. ನಿಮ್ಮ ಹೆಸರು? घटनास्थळी जिल्हा पोलीस अधीक्षक के रामराजन तसेच इतर वरिष्ठ अधिकाऱ्यांनी भेट देऊन पाहणी केली. मृतदेह शवविच्छेदनासाठी पाठवण्यात आलाय. विनोद कोलकार, KMM मराठी, बेळगाव. Amarcon कलेक्शन में आओ, नई वैरायटी यहाँ पाओ, सबके लिए कपड़े हैं खास, Amarcon में खुशियाँ हैं पास, Amarcon. अमरकॉन कलेक्शन, खड़े बाजार, बेलगाम.